importance of emotional intelligence in the public administration, public service. ಅಥವಾ ಇಂಪಾರ್ಟೆನ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಇನ್ ಪಬ್ಲಿಕ್ ಸರ್ವಿಸ್, ಅದರ ಪ್ರಸ್ತುತತೆ ಏನಿದೆ ಅಥವಾ ಅದರ ಅವಶ್ಯಕತೆ ಏನಿದೆ, ನೀಡ್ ಏನಿದೆ, ನೀಡು, ಇಂಪಾರ್ಟೆನ್ಸು, ಯು ಕ್ಯಾನ್ ಸೇ ದಟ್ ನೀಡು, ಇಂಪಾರ್ಟೆನ್ಸು, ಇಂಪಾರ್ಟೆನ್ಸ್. ಕ್ಯಾನ್ ಯು ಟೆಲ್ ಮಿ ಪ್ಲೀಸ್ ನೀಡ್ ಅಂಡ್ ಇಂಪಾರ್ಟೆನ್ಸ್ ಯಾಕೆ ಬೇಕು? ಇದು ಪ್ರಶ್ನೆ ಬರ್ತದೆ, ಇದಕ್ಕೆ ನಾವು ಉತ್ತರ ಬರೀಬೇಕು. ಯಾಕೆ ಬೇಕು ಎಮೋಷನಲ್ ಇಂಟೆಲಿಜೆನ್ಸ್? ವಾಟ್ ಇಸ್ ದ ರೂಲ್ ಆಫ್ ಎಮೋಷನ್? ಈಗ ಕೇಳ್ತಾನೆ ಪ್ರಶ್ನೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂಡ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಟು ದಿ ಪಬ್ಲಿಕ್ ಸರ್ವೆಂಟ್ಸ್? Why it is important? What are the components of emotional intelligence? Okay, right. Now, so why it is important? Tell me. To manage stress, howda? To manage political pressure, media trial. ಹೆಂಗಿದೆ ಮಾಧ್ಯಮಗಳು ವಿಚಾರಣೆ ಮಾಡ್ತಾವ, ರಾಜಕಾರಣಿಗಳ ಒತ್ತಡ ಒಂದು ಕಡೆ, ಮೇಲಾಧಿಕಾರಿಗಳ ಒತ್ತಡ, ಇದೆಲ್ಲದರ ಮಧ್ಯದಲ್ಲಿ ನೀವು ಕೆಲಸ ಮಾಡ್ಬೇಕಂತಂದಾಗ EI ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಷ್ಟು ಕಾಲು ಒಂದೇ ಸಲ ಬಂದ್ರೆ ಏನ್ ಮಾಡ್ತೀರಿ? ಕಾಲು ಒಂದೇ ಸಲ ಬಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್? ರಾಜಕಾರಣಿಗಳು ಒತ್ತಡ ಹೆಂಗಿರುತ್ತೆ ಗೊತ್ತಾ? ನಾನು ಯಾವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು PA ಇದ್ದು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿನಿ. ಇನ್ನು ರಾತ್ರಿ ಮತ್ತೆ ಫೋನ್ ಮಾಡ್ರ, ಇಲ್ಲಪ್ಪ ಬೆಂಗಳೂರಾಗ ಒಂದ್ ಸ್ವಲ್ಪ ಕೆಲಸ ಅದ, ಅಲ್ಲಿಗೆ ಹೋಗ್ಬೇಕು, ಮಾಡ್ಬೇಕು ಅಂದ್ರೆ ನಿಮ್ ಸಿಚುವೇಶನ್ ಏನಿದೆ ಅವ್ರ ಎಕ್ಸ್ಪ್ಲನೇಷನ್ ಕೇಳೋದಲ್ಲ, ಅವ್ರ ಕೆಲಸ ಆಗ್ಬೇಕಷ್ಟೆ. ವಾಟ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್? ನಿಂದ ಏನ ಕಷ್ಟದಲ್ಲಿದೆಯಾ, ವಿ ಡೋಂಟ್ ವಾಂಟ್ ಇಟ್ ಆಕ್ಚುಲಿ, ನಮ್ಗೆ ಈ ಕೆಲಸ ಮಾಡಿಕೊಡು ಅಷ್ಟೇ. ಆಮೇಲೆ ನೀನು 9 ಫೇವರ್ ಮಾಡಿರು, ಒಂದ್ ಏನಾದ್ರೂ ಅವ್ರಿಗೆ ಮಾಡಕ್ಕಾಗಲ್ಲ 10ನೇದು ಅಂತ ಅಂದ್ಬಿಟ್ರೆ ಆ 9ರಲ್ಲಿರೋ ವೀಕ್ನೆಸ್ ಎಲ್ಲ ತೆಗೆದ್ಬಿಟ್ಟು ನಿನ್ನ ಮೇಲೆ ಬಾಣ ಬಿಟ್ಬಿಡ್ತಾರೆ. ಅದಕ್ಕೆ ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಹುಲಿ ಸವಾರಿ, ರಾಜಕಾರಣಿಗಳ ಜೊತೆಗಿನ ಸ್ನೇಹ ಹುಲಿ ಸವಾರಿ ಮಾಡಿದಂಗೆ. ಹುಲಿ ಏನ್ ಮಾಡ್ತದ, ಆಹಾರ ಏನ್ ಸಿಕ್ಕಿಲ್ಲ ಅಂತಂದ್ರೆ ಮೇಲೆ ನೋಡ್ತದೆ, ಈಗ ಕೆಳಗಿಳ್ದ ತಿಂದ್ಬಿಡ್ತದೆ, ಎಷ್ಟೋ ತಂಗಿ ಕೊಡ್ತೀವಿ. ರಾಜಕಾರಣಿಗಳು ಅಷ್ಟೇ, ಅವ್ರ ಜೊತೆಗೆ ನಾವು ಕಾಂಪ್ರಮೈಸ್ ಆಗಿಬಿಟ್ರೆ ಏನ್ ಮಾಡ್ತಾರೆ, ಮೊದ್ಲೆಲ್ಲ ನಾವ್ ಇರ್ತೀವ್ರಿ, ನೀವೇನ್ ಹೆದರ್ಬೇಡ್ರಿ, ಮಾಡ್ರಿ, ಯಾವನಿಗೆ ಗೊತ್ತಾಗಲ್ಲ, ಯಾರು ಗೊತ್ತಾಗಲ್ಲ, ಎಲ್ಲ ಮಾಡ್ರಿ. ಅವ್ರಿಗನ್ನೇ ಗೊತ್ತಿರ್ತಾರೆ, ಅವ್ರಿಗಂತ ಗೊತ್ತಿರುತ್ತೆ, ಅವ್ರು 100% ದೇ ಆರ್ ಗೋಯಿಂಗ್ ಟು ಬ್ಲಾಕ್ ಮೇಲ್ ಯು. ಹೌದಾ? ಸೊ ಇದನ್ನ ನಾವು ನೋಡ್ತೀವಿ. ಸೊ ಫಸ್ಟ್ ಒನ್, ರೆಲೆವೆನ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್, ರೆಲೆವೆನ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ. ನಂಬರ್ 1 ನೀಡ್ ಅಥವಾ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು, ಪರ್ಪಸ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಒನ್, ಟು ಮ್ಯಾನೇಜ್ stress and political pressure, political pressure, media trials and workloads, heavy workload. ಹೌದಲ್ರಿ? ಹೆವಿ ವರ್ಕ್ಲೋಡ್ ಕನ್ನಡದಲ್ಲಿ ಏನಂತಾರೆ ಇದಕ್ಕ ನೋಡಿ? ಒತ್ತಡ ನಿರ್ವಹಣೆ. ಹೌದಾ? ರಾಜಕೀಯ ಒತ್ತಡ, ಮಾಧ್ಯಮಗಳ ವಿಚಾರಣೆ ಮತ್ತು ಅತಿಯಾದ ಕೆಲಸದ ಒತ್ತಡ, ಇವುಗಳ ನಿರ್ವಹಣೆ ಮಾಡೋದಕ್ಕೆ ನಮ್ಗೇನ್ ಬೇಕು? ಸೊ ವಿ ರಿಕ್ವೈರ್ಡ್ ಎಮೋಷನಲ್ ಇಂಟೆಲಿಜೆನ್ಸ್ to understand problem of the public and find out solutions to them. ಕನ್ನಡದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳಲು ಮತ್ತು ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು. ಸಾರ್ವಜನಿಕರ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳಲು ಮತ್ತು ಅವುಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳಲು. ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ದ ಪಬ್ಲಿಕ್ ಅಂಡ್ ಟು ಫೈಂಡ್ ಔಟ್ ಸೊಲ್ಯೂಷನ್ಸ್. ಓಕೆ, ಟು ಫೈಂಡ್ ಔಟ್ ಸೊಲ್ಯೂಷನ್ಸ್ ಟು ದೆಮ್. ಮೂರನೇದು ಒಬ್ಬ ಅಧಿಕಾರಿಗೆ ಎಮೋಷನಲ್ ಇಂಟೆಲಿಜೆನ್ಸ್ ಇತ್ತಂದ್ರೆ ಏನ್ ಮಾಡ್ತಾನೆ? ಹೌದಾ? ಇಲ್ಲ, ಟು ಟೇಕ್ ಎಥಿಕಲ್ ಡಿಸಿಷನ್ಸ್. ನೆಕ್ಸ್ಟ್, to work
with calmness, patience, and generosity. ಅದ ಉದಾತ್ತವಾದ ಭಾವನೆಗಳೊಂದಿಗೆ ತಾಳ್ಮೆ, ಸಹನೆ ಹಾಗೂ ಉದಾತ್ತವಾದ ಭಾವನೆಯೊಂದಿಗೆ ಕಾರ್ಯನಿರ್ವಹಿಸಲು. So we required emotional intelligence to take ethical decisions. To solve ಅಥವಾ to manage, so we can say like that, to manage conflicts, negotiations. To manage conflicts with negotiations. ಮಾತುಕತೆಗಳ ಮೂಲಕ ಅಥವಾ ಸಂಧಾನದ ಮೂಲಕ ಬಿಕ್ಕಟ್ಟುಗಳ ನಿರ್ವಹಣೆ ಮಾಡಲು. ನಿರ್ವಹಣೆ ಮಾಡಲಿಕ್ಕೆ we required emotional intelligence. ಬಿಕ್ಕಟ್ಟುಗಳ ಮೂಲಕ ನಿರ್ವಹಣೆ ಮಾಡಲು. ಆ ಮಾತುಕತೆಗಳ ಮೂಲಕ, ಸಂಧಾನದ ಮೂಲಕ ಬಿಕ್ಕಟ್ಟು ನಿರ್ವಹಣೆ. To manage conflicts with the negotiations. To control corruption. ಭ್ರಷ್ಟಾಚಾರವನ್ನ ನಿಯಂತ್ರಿಸಿ. To control corruption and unethical practices. ಅನೈತಿಕ ಚಟುವಟಿಕೆಗಳು ಹಾಗೂ ಭ್ರಷ್ಟಾಚಾರವನ್ನ ನಿಯಂತ್ರಿಸಲು. unethical practices. ಅನೈತಿಕ ಚಟುವಟಿಕೆಗಳು ಹಾಗೂ ಭ್ರಷ್ಟಾಚಾರವನ್ನ ನಿಯಂತ್ರಿಸಲು ಇದು ಸಹಾಯ ಮಾಡ್ತದೆ. ಯಾವುದು? To lead your team. Okay, to lead your team and to motivate your team. ತಂಡವನ್ನ ಪ್ರೇರೇಪಿಸಲು ಮತ್ತು ಮುನ್ನಡೆಸಲು. ಒಂದು ತಂಡವನ್ನ ಮುನ್ನಡೆಸಬೇಕಂತಂದ್ರೆ, ಅದನ್ನ ಪ್ರೇರಣೆ ಮಾಡ್ಬೇಕಂತಂದ್ರೆ we required emotional intelligence. To lead and motivate team. ಹೌದಲ್ರಿ? ಎಲ್ಲ ಒಂದು ತಂಡವನ್ನ ನಾವು ಮುನ್ನಡೆಸಬೇಕಂತಂದ್ರೆ ನಮಗೆ ಇದು ಹೆಲ್ಪ್ ಆಗ್ತದೆ. ಅಪಾರ್ಟ್ ಫ್ರಮ್ ದಿಸ್ ಮತ್ತೆ ಯಾವ್ದಿದೆ? ಕಾನ್ಫ್ಲಿಕ್ಟ್ಸ್ ಮ್ಯಾನೇಜ್ಮೆಂಟ್ ಆಯ್ತು, ಅದರ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಆಯ್ತು. ಟು ಬ್ಯಾಲೆನ್ಸ್ ವರ್ಕ್ ಅಂಡ್ ಲೈಫ್. ಎಸ್, ಟು ಬ್ಯಾಲೆನ್ಸ್ ವರ್ಕ್ ಅಂಡ್ ಲೈಫ್. ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನ, ಖಾಸಗಿ ಜೀವನ. ವೃತ್ತಿ ಜೀವನ ಹಾಗೂ ಖಾಸಗಿ ಜೀವನದ ಮಧ್ಯೆ ಸಮತೋಲನವನ್ನ ಕಾಪಾಡಿಕೊಳ್ಳಲು. ಟು ಮೇಂಟೈನ್ ಬ್ಯಾಲೆನ್ಸ್ ಬಿಟ್ವೀನ್ ಅಂತ ಬರೀಬಹುದು. ಸಮತೋಲನ ಕಾಪಾಡಿಕೊಳ್ಳಲು ನಮಗೆ EI ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಮತ್ತೆ ಟು ರೀಸಾಲ್ವ್ ಎಥಿಕಲ್ ಡೈಲಮಾಸ್. ಅಂದ್ರೆ ಏನು? ನೈತಿಕ ಸಂದಿಗ್ಧತೆಗಳನ್ನ ಪರಿಹರಿಸಲು. ರೀಸಾಲ್ವ್ ಎಥಿಕಲ್ ಡೈಲಮಾಸ್. ನೈತಿಕ ಸಂದಿಗ್ಧತೆಗಳನ್ನ ಪರಿಹರಿಸಲು ನಮಗೆ ಇದು ಹೆಲ್ಪ್ ಆಗ್ತದೆ. Okay, it is going to help us to resolve ethical dilemmas. Next, to resolve ethical dilemmas. ಇದಲ್ಲದೆ ಮತ್ತೇನಾಗ್ತಾ ಇದೆ ನೋಡಿ, ಇವತ್ತು ಯಾಕೆ ಬೇಕಾಗಿದೆ ಅಂತ ನಿಮಗೆ ಗೊತ್ತಿರಲಿ. ಫಸ್ಟ್, ಇವತ್ತು ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಜನರಲ್ಲಿ. ಮೊದಲಂಗಿಲ್ಲ, ಅವೇರ್ನೆಸ್ ಇಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಅಂದ್ರೆ ಜನಕ್ಕ ಕಾನೂನುಗಳ ಬಗ್ಗೆ ಅರಿವು ಬರ್ತಾ ಇದೆ. ನಮ್ಮ ಹಕ್ಕುಗಳೇನು, ನಮ್ಮ ಅಪಾರ್ಚುನಿಟೀಸ್ ಏನು. ಮೊದಲ ತರಲ್ಲ, ಇವಾಗೆಲ್ಲ ಇಂಟರ್ನೆಟ್ ಎಲ್ಲ ಬಂದಿದೆ, ಗೂಗಲ್ ಮಾಡ್ತಾರೆ ಜನ. ಹೌದಾ, ನಾವು ಕ್ಲಾಸ್ ಮಾಡ್ತಿರ್ತೀವಿ, ಇಲ್ಲೇ ಗೂಗಲ್ ಮಾಡಿ ನೋಡ್ತಿರ್ತೀವಿ, ಕರೆ ಹೇಳಕತ್ತಾನ ಸುಳ್ಳು ಹೇಳಕತ್ತಾನೆ. ಅವೇರ್ನೆಸ್ ಬಂದಿದೆ, ಜನ ಎಲ್ಲ ಪ್ರಶ್ನೆ ಮಾಡಕತ್ತಾರೆ. ಇವಾಗ ಮೊದಲೆಲ್ಲ ಮಾಡ್ತಾರಲ್ಲ, ಇವಾಗೆಲ್ಲ ಸಂವಿಧಾನ ಜಾಗೃತಿ ಇವೆಲ್ಲ ಬಂದಿದೆ. ಇದೆಲ್ಲ ಇರ್ಲಿಲ್ಲ ಒಂದು 15 ವರ್ಷ 20 ವರ್ಷದಿಂದ. ಇದ್ಯಾವುದಿರ್ಲಿಲ್ಲ. ಅವಾಗೆಲ್ಲ ದುಮ್ಯವಾಂದೆ ಭೂಮಿ, ತೊನ್ನೆವಾಂದೆ ರಾಜಕೀಯ ಅಂತಂದ್ರು. ಅಂದ್ರೆ ಫಲ ಇದ್ದವನೇ ಎಲ್ಲ, ಮೈಟ್ ವಾಸ್ ರೈಟ್. ಬಟ್ ಈಗ ಹಂಗಿಲ್ಲ. ಈಗ ಪೀಪಲ್ ಸ್ಟಾರ್ಟೆಡ್ ಕ್ವಶ್ಚನಿಂಗ್, ಪೀಪಲ್ ಆಸ್ಕಿಂಗ್ ಕ್ವಶ್ಚನ್, ಪೀಪಲ್ ಸ್ಟಾರ್ಟೆಡ್ ಕ್ವಶ್ಚನಿಂಗ್ ಟು ಗವರ್ಮೆಂಟ್.
ಅಂಡ್ ಪೀಪಲ್ ಆರ್ ಡಿಮ್ಯಾಂಡಿಂಗ್ ಮೋರ್ ಫ್ರಮ್ ದಿ ಬ್ಯೂರೋಕ್ರಾಟ್ಸ್. ಜನಕ್ಕೆ ಗೊತ್ತಾಗ್ಬಿಟ್ಟಿದೆ, ಡಿ ಸಿನ ಗೆರವ್ ಆಗ್ತಾರೆ, ಡಿ ಸಿ ವೆಹಿಕಲ್ ಬಿಡೋದಿಲ್ಲ. ನೋಡ್ರೆ ಹೆಂಗ್ ಮಾಡ್ತಾರೆ ಸ್ಟ್ರೈಕ್ ಮಾಡ್ಬೇಕಾದ್ರೆ, ತಲೆ ಮೇಲೆ ಒಂದು ಇಟ್ಟಂಗಿ ಇಟ್ಕೊಂಡು ನಿಂತ್ಬಿಟ್ಟಿರ್ತಾರೆ. ಬೇಕೇ ಬೇಕು, ನ್ಯಾಯ ಬೇಕು, ಇಲ್ಲ ಸರ್ ನೀವು ಸೈನ್ ಮಾಡೋವ್ರಿಗೆ ಇಟ್ಟಂಗಿ ಕೆಳಗಿಳಿಸೋದಿಲ್ಲ ಅಂತ. ಮೊನ್ನೆ ಒಬ್ಬ ಏನ್ ಮಾಡ್ಯಾನ, ಸ್ಟ್ರೈಕ್ ಮಾಡ್ಬೇಕಾದ್ರೆ ಹಗ್ಗ ತಗೊಂಡೋಗಿ ಆಫೀಸಿಗೆ, ಚೀಫ್ ಆಫೀಸರ್ ಅಲ್ಲಿ ಕುತ್ಕೊಳ್ಳೋಣ, ಇವ್ ಟೇಬಲ್ ಬಿಟ್ಟು ಏರಿ ಫ್ಯಾನಿಗೆ ಹಾಕ್ಬಿಟ್ರೆ ಹಿಂಗ ಹಗ್ಗ, ಸರ್ ನೀವು ಸೈನ್ ಮಾಡ್ತಾರೆ ಇಲ್ಲ ಉರ್ಲಕ್ಕೊಂಬಿಡ್ಲ ಅಂತ. ಎಷ್ಟು ಒತ್ತಡ ಅಂತಂದ್ರೆ ಹೇಳ್ಬಾರ್ದು. ಅವ ಏನ್ ಮಾಡ್ಬೇಕು ಕೇಳ, ಕಾಲ್ ಹಿಡ್ಕೊಂಡ ನಾವು ಪಾಪ ಆಫೀಸರ್, ಯಪ್ಪ ನಿನಗೆ ಸೈನ್ ಮಾಡ್ತೀನಿ ಹೇಳಪ್ಪ ಮೊದಲು ಕೆಳಗ, ಕಾಲ್ ಹಿಡ್ಕ ಅಂತ ಪರಿಸ್ಥಿತಿ. ನನ್ನ ಸಾವಿಗೆ ಇವರೇ ಹೊಣೆ ನೋಡ್ರಿ. ಆತ್ಮಹತ್ಯೆ ಪತ್ರ ಅಂತ ಡಿ ಸಿ ಕಚೇರಿ ಆತ್ಮಹತ್ಯೆ ಪತ್ರವನ್ನು ಹಿಡ್ಕೊಂಡು ಸ್ಟ್ರೈಕ್ ಮಾಡೋದು. ಇನ್ನ 2 ದಿನಗಳಲ್ಲಿ ನಮ್ ಬೇಡಿಕೆ ಈಡೇರಿಸಲಿಲ್ಲ ಅಂತಂದ್ರೆ ಡಿ ಸಿ ಆಫೀಸ್ ಮುಂದೆ ವಿಷ ಕುಡಿದು ಸಾಯ್ತೀನಿ. ಡಿ ಸಿನೇ ಕಾರಣ ನಮ್ ಸಾವಿಗೆ. ಉಪವಾಸ ಕೂತಿರ್ತಾರೆ ನೋಡ್ಬೇಕು ನೀವು, ಉಪವಾಸ ಧರಣಿ ಸತ್ಯಾಗ್ರಹ ಅಂತ ಕೂತಿರ್ತಾರೆ. ನೀನು ಮೀಟಿಂಗ್ ಅಂತೇಳಿ ಆ ಮೀಟಿಂಗ್ ಈ ಮೀಟಿಂಗ್ ನೀನ್ ಬಿಜಿ ಇರ್ತೀಯ, ಆಲ್ರೆಡಿ 2 ದಿನ ಆಗ್ಬಿಟ್ಟಿರ್ತ. ಯಾರು ಹೇಳ್ತಾರೆ ನಿಮಗೆ, ಇಲ್ರಿ ಅವ್ನು ಹೆಚ್ಚು ಕಡಿಮೆ ಆಗದೈತೆ, ಅವ್ನು ಯಾವ ಸತ್ನಂದ್ರಿಗಿನ ಸಿಟಿ ಕತ್ಲಾಗತ್ತೆ. ಉಪವಾಸ ಕೂತಾನ, ನೀವು ಹೋಗಿ ಅವನ್ನ ಕೈ ಹಿಡಿದು, ಹೌದಲ್ಲ, ಜೋಪಾನ್ ಮಾಡಿ ಅವ್ನ ತಲೆ ಮೇಲೆ ಕೈ ಆಡಿಸಿ, ಕೈಯಾಗ ಒಂದು ಜ್ಯೂಸ್ ತಗೊಂಡು ಕುಡಿಸಿ ಸಮಾಧಾನ ಮಾಡಿ ಬರ್ಬೇಕಂಗೆ, ಹೌದಲ್ರಿ. ಅವ್ನು ಉಪವಾಸ ಕೂತಿರ್ತಾನ, ಕೆಲವರೆಲ್ಲ ಉಪವಾಸ ಕೂತಿರ್ತಾರ, ಅವ್ರು ರಾತ್ರಿ ಏನ್ ಮಾಡ್ತಾರೋ ಗೊತ್ತಿಲ್ಲ, ಹಗಲೆಲ್ಲ ಏನ್ ತಿನ್ನೋದಿಲ್ಲ, ಮತ್ತೆ ಏನೋ ತಿಂದು ಬಂದ್ರು ಕುಂದಿರ್ತಿರ್ತಾರ ಹಂಗೆ ಸುಮ್ನೆ. ಹೌದಾ, ಬೇಕೇ ಬೇಕು, ಹೌದಲ್ಲ. ಯಾರನ್ನ ಬಂದಾಗ ಡಿ ಸಿ ಬಂದಾಗ ಸುಮ್ನೆ ಕಾಲೆಲ್ಲ ಬಿಟ್ಬಿಡ್ದು, ದೇ ಮೇಕ್ ಲೈಕ್ ದಿಸ್. ಬಟ್ ಎಲ್ಲ ಪ್ರೆಷರ್ ಯಾರ ಮೇಲೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಮೇಲೆ. ಸೊ ವಿ ಹ್ಯಾವ್ ಟು ಡೀಲ್ ವಿತ್ ಪಬ್ಲಿಕ್. ನಾವು ಇಲ್ಲಿ ಪಬ್ಲಿಕ್ ಜೊತೆಗೆ ಡೀಲ್ ಮಾಡ್ಬೇಕಂದಾಗ, ಸೊ ಮೀಡಿಯಾನ ಫೇಸ್ ಮಾಡ್ಬೇಕಾದ್ರೆ ಅದ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಅರ್ಲಿ ಪೊಲಿಟಿಷಿಯನ್ ಆಫ್ ಇಶ್ಯೂಸ್ ನೋಡಿ, ಎಲ್ಲ ಏನ್ ಬರ್ತಾ ಇದೆ, ಅರ್ಲಿ ಪೊಲಿಟಿಷಿಯನ್ ಆಫ್ ಇಶ್ಯೂಸ್ ಟು ಫೇಸ್, ಅಥವಾ ಟು ಫೇಸ್ ಅರ್ಲಿ politicization of issues, politicization ಬಹಳ ಬೇಗ ನೋಡಿ, ರಾಜಕೀಯಕರಣಗೊಳ್ಳುವಂತಹ ಅಂಶಗಳು, ವಿಷಯಗಳು, ರಾಜಕೀಯಕರಣಗೊಳ್ಳುವಂತಹ ವಿಷಯಗಳು ಪ್ರತಿಯೊಂದನ್ನ ರಾಜಕೀಯಕ್ಕೆ ತಂದ್ಬಿಟ್ರೆ. ಧರ್ಮ ರಾಜಕೀಯ, ಜಾತಿ ರಾಜಕೀಯ, ಹೌದಲ್ರಿ. ಯಾವ್ದಾರ ಒಂದು ಸ್ಕೀಮ್ ಬಂತಂದ್ರೆ ಅದಕ್ಕೂ ರಾಜಕೀಯ ಬಣ್ಣ, ಎಲ್ಲದಕ್ಕೆ ರಾಜಕೀಯ ಬಣ್ಣ, ಹೊಡೆದ್ಬಿಟ್ರು. ಹಿಂಗಾಗಿ ಏನಾಗ್ಯದ, ಸ್ಕೂಲಿಗೆಲ್ಲ ಹಸಿರು ಬೋರ್ಡ್ ಕೊಟ್ರೆ ಒಂದು ಕಷ್ಟ ಐತೆ, ಹೌದು. ಇಲ್ಲ ನೀವೇನಾದ್ರೂ ಕೇಸರಿ ಬಣ್ಣ ಹೊಡೆದ್ರೆ ಶಾಲೆಗೆ ಅಂತಂದ್ರೆ ಒಂದು ಕಷ್ಟ ಐತೆ. ಏನದ ಅದಕ್ಕೂ ಬಣ್ಣ ರಾಜಕೀಯ ನೋಡ್ರಪ್ಪ. ಇದೆಲ್ಲಾಗ ಹಿಂದೂ ರಾಷ್ಟ್ರ ಮಾಡಕೊಂಡ್ರ ನೋಡಿ, ಕೇಸರಿ ಬಣ್ಣ ನೋಡಿದ್ರಾಗ ಹಸಿರು ಬೋರ್ಡ್ ಕೊಟ್ರ ನೋಡ್ಗ, ಎಲ್ಲಾಗ ಇಸ್ಲಾಂ ಇದೆ. ಪೀಪಲ್ ಆರ್ ಗೋಯಿಂಗ್ ಟು ಟಾಕ್ ಲೈಕ್ ದಿಸ್. ವೈಟ್ ನೋಡಿ, ಹಿಂಗ ವೈಟ್ ಬೋರ್ಡ್ ಕೊಟ್ರ ನೋಡ್ರಪ್ಪ, ಎಲ್ಲ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡಕತ್ತಾರ ಮಕ್ಕಳನ್ನ, ಕ್ರಿಶ್ಚಿಯನ್ ವೈಟ್ ಬೋರ್ಡ್ ಕೊಟ್ಬಿಟ್ರೆ. ಆದ್ರೆ ಏನು ಥಿಂಕಿಂಗ್ ದಟ್ ಪೀಪಲ್ ಆರ್ ಟಾಕಿಂಗ್ ಆಲ್ ದೀಸ್ ಥಿಂಗ್ಸ್, ಹೌದಾ. ಈ ತರದ ಒಂದು ಅಂಶಗಳನ್ನ ನಾವು ನೋಡ್ತಾ ಇದೀವಿ. ಅರ್ಲಿ ಪೊಲಿಟಿಷಿಯನ್ ಆಫ್ ಇಶ್ಯೂಸ್, ಇದನ್ನೆಲ್ಲ ಫೇಸ್ ಮಾಡ್ಬೇಕು. ಆಮೇಲೆ ಜನ ಏನಾಗಿದಾರಲ್ಲ, ಮೊದಲಿಗಿಂತ ಅವೇರ್ನೆಸ್ ಜಾಸ್ತಿ ಆಗಿದೆ, ಅದನ್ನೆಲ್ಲ ಡೀಲ್ ಮಾಡೋದಕ್ಕೆ ನಮಗೆ ವಿ ರಿಕ್ವೈರ್ಡ್ ಎಮೋಷನಲ್ ಇಂಟೆಲಿಜೆನ್ಸ್.